YT ಸ್ಟುಡಿಯೋ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಾವು YT ಸ್ಟುಡಿಯೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಮ್ಮ ಚಾನಲಿನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಂದು ಹಳೆಯದು ಒಂದು ಚಾನಲ್ ಇತ್ತು. ಆ ಒಂದು ಡ್ಯಾಶ್ಬೋರ್ಡ್ನ ನಾನು ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ನೋಡಿ ಡ್ಯಾಶ್ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್, ಕಮ್ಯುನಿಟಿ ಆ್ಯಂಡ್ ಅರ್ನ್ ಅಂತ ಇದೆ. ಮೇಲ್ಗಡೆ ಚಾನಲ್ ಅನಾಲಿಟಿಕ್ಸ್, ವ್ಯೂಸ್ ಮತ್ತು ವಾಚ್ ಟೈಮ್ 28 ಅವರ್ಸ್ಗೆ ತೋರಿಸುತ್ತೆ. ನಾವು ಕಂಟೆಂಟು ಮತ್ತು ವೀಡಿಯೋಸು, ಶಾರ್ಟ್ಸು ಇದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ಟೈಪ್ ಅಂತ ಬರುತ್ತೆ. ಅಲ್ಲಿ ವೀಡಿಯೋಸ್, ಶಾರ್ಟ್ಸು, ಲೈವ್ ಎಷ್ಟು ಮಾಡಿದ್ದೀವಿ, ಪ್ಲೇಲಿಸ್ಟ್ ಏನೇನು ಮಾಡ್ಕೊಂಡಿದ್ದೀರಿ ಅದೆಲ್ಲದು ಬರ್ತಾ ಹೋಗುತ್ತೆ. ಕೆಳಗಡೆ ಕಂಟೆಂಟಲ್ಲಿ ಇಷ್ಟೆಲ್ಲ ಕೆಟಗರೀಸ್ ಇದೆ. ಪಬ್ಲಿಕ್ಕು, ಪ್ರೈವೇಟು, ಅನ್ಲಿಸ್ಟು, ಹ್ಯಾಸ್ ಆ್ಯಂಡ್ ಶೆಡ್ಯೂಲು, ಡ್ರಾಫ್ಟು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಶೆಡ್ಯೂಲ್ ಬಗ್ಗೆನೂ ಮಾಹಿತಿ ಗೊತ್ತಿದೆ ಅಂತ ಅಂದ್ಕೊತೀನಿ. ಡ್ರಾಫ್ಟ್ ಕೂಡ ನಿಮಗೆ ಗೊತ್ತಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಯಾವ ವೀಡಿಯೋಸು ಎಷ್ಟು ವೀಡಿಯೋ ಆಗಿದೆ ಅಂತ ಕೂಡ ನಾವು ನೋಡ್ಬೋದು, ತಕ್ಷಣವೇ ನೋಡ್ಬೋದು. ನೆಕ್ಸ್ಟ್ ಬಂದು ಅನಾಲಿಟಿಕ್ಸ್ ನಿಮಗೆ ಗೊತ್ತಾಯಿತು ಅಂತಂದರೆ ನಿಮ್ಮ ಚಾನಲ್ಲು ಗ್ರೋ ಆಗೋಕ್ಕೆ ತುಂಬಾ ಸಾಧ್ಯ ಆಗುತ್ತೆ. ಯಾಕಂದರೆ ಅನಾಲಿಟಿಕ್ಸಲ್ಲಿ ನಿಮ್ಮ ಚಾನಲ್ ಬಗ್ಗೆ ಅಲ್ಲದೇ ನೀವು ಏನು ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಯೂಟ್ಯೂಬೇ ಹೇಳುತ್ತೆ. ನಾವು ಯಾವುದನ್ನು ರಿಸರ್ಚ್ ಮಾಡೋದು, ಬೇರೆ ವಿಡಿಯೋ ನೋಡೋದು ಅವಶ್ಯಕತೆ ಇಲ್ಲ. ಯೂಟ್ಯೂಬೇ ಹೇಳುತ್ತೆ ನೀವು ಯಾವ ವಿಡಿಯೋ ಮಾಡಿದ್ರೆ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ ಅಂತೇಳ್ಬಿಟ್ಟು. ಹಾಗಾಗಿ ಅನಾಲಿಟಿಕ್ಸ್ ಬಗ್ಗೆ ನಾವು ತುಂಬಾ ಗಮನ ಕೊಡಬೇಕು. ಅನಾಲಿಟಿಕ್ಸಲ್ಲಿ ಟ್ರೆಂಡ್ಸು, ಓವರ್ವ್ಯೂ, ಕಂಟೆಂಟು, ಆಡಿಯನ್ಸು ಅಂತ ಇರುತ್ತೆ. ಅದರಲ್ಲಿ ಟ್ರೆಂಡ್ಸಲ್ಲಿ ಹೋದರೆ ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂತ ಇರುತ್ತೆ. ಟಾಪ್ ಸರ್ಚು ಇದೆ ನೋಡಿ ಮೇಲ್ಗಡೆ ಇದೆಯಲ್ಲ, ಇದೇ ನಮಗೆ ಕಂಟೆಂಟು ಯೂಟ್ಯೂಬು ಸಜೆಸ್ಟ್ ಮಾಡ್ತಾ ಇರೋದು. ಈ ಒಂದು ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಿದರೆ ನಿಮ್ಮದು ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರಮೋಟ್ ಮಾಡೋಕ್ಕೆ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಬೇಕಾದರೆ ಬೇರೆ ಆ ರಿಲೇಟೆಡ್ ಟಾಪಿಕ್ಸ್ ಕೊಡೋದು ಲೀಸ್ಟೇ ಇದೆ. ಇದರಲ್ಲಿ ಯಾವುದಾದ್ರೂ ನೀವು ಆರಿಸ್ಕೊಂಡು ನಿಮ್ಮ ವಿಡಿಯೋನ ಮಾಡ್ಬೋದು. ಅಥವಾ ನೀವು ವಿಡಿಯೋ ಮಾಡಿರ್ತೀರಲ್ಲ, ಇದರಲ್ಲಿ ಯಾವ್ದಾರ ಒಂದು ಟಾಪಿಕ್ಕಿಂದು ಹೆಡ್ಲೈನ್ಸ್ನ ನೀವು ಬರಿಬೇಕಾಗತ್ತೆ. ಆವಾಗ ಯೂಟ್ಯೂಬು ನಿಮ್ಮ ವೀಡಿಯೋಸ್ನ ಪ್ರಮೋಟ್ ಮಾಡೋದಕ್ಕೆ ಹೈ ರೇಟಿಂಗಲ್ಲಿ ಇರುತ್ತೆ, ಆಯಿತಾ. ನೆಕ್ಸ್ಟು ಬಂದು ವಾಚ್ ಟೈಮು ಮತ್ತು ರಿಯಲ್ ಟೈಮು ಎಲ್ಲ ತೋರಿಸ್ತಾ ಇರುತ್ತೆ. ಟಾಪ್ ಕಂಟೆಂಟ್ ಕೂಡ ತೋರಿಸ್ತಾ ಇರುತ್ತೆ. ಕಂಟೆಂಟಿಗೆ ಬಂದರೆ ವ್ಯೂಸು ಮತ್ತು ಹೌ ಮೆನಿ ಇದೆಲ್ಲ ಇರುತ್ತೆ. ಇದೆಲ್ಲ ಬೇಡ, ಟಾಪ್ ಶಾರ್ಟ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಈ ಮೇಲ್ಗಡೆ ಇದೆಯಲ್ಲ, ಅಲ್ಲಿ ಏನಂತಂದರೆ ಇವು ಕೀವರ್ಡ್ಸ್ಗಳು. ಆಮೇಲೆ ಹೌ ವ್ಯೂವರ್ಸ್ ಆರ್ ಫೌಂಡ್ ಟು ಶಾರ್ಟ್ಸ್ ಅಂತಿದೆ. ಯೂಟ್ಯೂಬ್ ಸರ್ಚು, ಶಾರ್ಟ್ಸ್ ಫೀಡು, ಬ್ರೌಸಿಂಗ್ ಫೀಚರ್ಸ್, ಇದು ಇಂಪಾರ್ಟೆಂಟ್. ಅದರಲ್ಲೂ YT ಸರ್ಚು, ಶಾರ್ಟ್ ಫೀಡ್, ಇವು ಎರಡು ಜಾಸ್ತಿ ರೇಟ್ ಇರಲೇಬೇಕು ನಿಮ್ಮ ವಿಡಿಯೋಕ್ಕೆ. ನೆಕ್ಸ್ಟ್ ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಂತಿದೆಯಲ್ಲ, ಈ ಒಂದು ಬಂದಿರೋಂಥ ಲೀಸ್ಟ್ ಇದೆಯಲ್ಲ 3, ಇದು ನಮಗೆ ಕೀವರ್ಡ್ಸು, ನಮ್ಮ ಚಾನಲಿಗೆ ಕೀವರ್ಡ್ಸ್. ಇದ್ರ ಮೇಲೆ ನಾವು ವೀಡಿಯೋಸ್ ಮಾಡಬೇಕಾಗತ್ತೆ ಜಾಸ್ತಿ. ಎಷ್ಟು, ಯಾಕಂದರೆ ನಮ್ಮ ಚಾನಲಿಗೆ ವ್ಯೂವರ್ಸ್ ಬರೋದು ಇದೇ ಟಾಪಿಕ್ಕಲ್ಲಿ. ಹಾಗಾಗಿ ಒಬ್ಬರೊಬ್ಬರು ಚಾನಲ್ ಒಂದೊಂದು ಟಾಪಿಕಲ್ಲಿ ಬರ್ತಾ ಇರ್ತಾರೆ. ಅದು ಏನು ಅಂತಂದು ನಿಮ್ಮ ಅನಾಲಿಟಿಕ್ಸ್ ನೋಡಿಕೊಂಡೆ ನೀವು ಅದನ್ನು ವೀಡಿಯೋಸ್ ಮಾಡಬೇಕು ಅದ್ರ ಮೇಲೆ. ನೆಕ್ಸ್ಟ್ ಕಂಟೆಂಟ್ ಸಜೆಸ್ಟಿಂಗ್ ಯು ಅಂತ ಇರುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಅದೇ ಕೀವರ್ಡ್ಸು. ನೀವು ವಿಡಿಯೋ ಮಾಡಿದಾಗ ನೀವು ಈ ಕೀವರ್ಡ್ಸನ್ನೇ ಹಾಕಬೇಕು. ಈ ಕೀವರ್ಡ್ಸ್ ಹಾಕೋದಂತಂದರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ, ಟ್ಯಾಗ್ಸಲ್ಲಿ ಇದೇ ಕೀವರ್ಡ್ನ ಯೂಸ್ ಮಾಡಿಕೊಂಡು ನೀವು ಬರಿಬೇಕಾಗತ್ತೆ. ಹಾಗಾಗ್ಬಿಟ್ಟು ಈ ಥರ ಕೀವರ್ಡ್ಸನ್ನೇ ಇರುವಂಥ ಕಂಟೆಂಟನ್ನು ನೀವು ಹುಡುಕಿ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ಬಂತಂತಂದರೆ ಅನಾಲಿಟಿಕಲ್ಲಿ ಎಲ್ಲೆಲ್ಲಿ ಜೆಂಡರು, ಯಾವ ದೇಶದಲ್ಲಿ ನೋಡ್ತಾ ಇದ್ದಾರೆ, ಯಾರು ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಾ ಇದ್ದಾರೋ ಇಲ್ವೋ ಅವೆಲ್ಲ ತಿಳಿಸ್ತಾ ಹೋಗುತ್ತೆ ಅಷ್ಟೇ. ಅನಾಲಿಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ನೋಡಿ. ಹಾಗೆ ನೆಕ್ಸ್ಟ್ ಬಂತಂತಂದರೆ ಕಮ್ಯುನಿಟಿ ಪೋಸ್ಟ್ ಹಾಕಿದರೆ ನಿಮ್ಮದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ನೀವೇನು ಮಾಡ್ತಾಯಿದ್ದೀರಿ ಅನ್ನೋದನ್ನು ಫೋಟೋ ಮುಖಾಂತರ ನೀವು ಜನರಿಗೆ ತಿಳಿಸ್ಬೋದು. ನಿಮ್ಮ ಕಮ್ಯುನಿಟಿಯಲ್ಲಿ ಆ್ಯಕ್ಟಿವ್ ಆಗಿದ್ದರೆ ನಿಮ್ಮದು ಚಾನಲ್ ಸಬ್ಸ್ಕ್ರೈಬರ್ ಜಾಸ್ತಿ ಇರ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.